ಮಾರ್ಕೆಟ್ ದಿಸದಿಂದ ದಿಸಕ್ಕೆ ಕೆಳಗೆ ಬರ್ತಾ ಇದೆ. ನಿಫ್ಟಿ ರೀಸೆಂಟ್ ಆಗಿಂದ ಸುಮಾರು 1000 ಪಾಯಿಂಟ್ ಕೆಳಗೆ ಬಂದಿದೆ. ಈ ತರ ಎದುರ್ಕೊಂಡು ಎಷ್ಟೋ ಜನ ಅವ್ರಿಗೆ ಮ್ಯೂಚುವಲ್ ಫಂಡ್ ನ ಮತ್ತೆ SIP ನ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ನಾವ್ ಅನ್ಕೊಂಡಿದೀವಿ. ಆದ್ರೆ ನಮ್ಮ ಜನ ಅವ್ರ ಇನ್ವೆಸ್ಟ್ಮೆಂಟ್ ನ ದಿಸದಿಂದ ದಿಸಕ್ಕೆ ಜಾಸ್ತಿ ಮಾಡ್ತಿದ್ದಾರೆ. ಮೇನ್ ಅಲ್ಲಿ ನಮ್ಮ ಇಂಡಿಯಾದ ಟೋಟಲ್ SIP ಫ್ಲೋ 18,944 ಕೋಟಿ ಇತ್ತು. ಇವಾಗ ಅದು 23,640 ಕೋಟಿ ಆಗಿದೆ. ಅಂದ್ರೆ ಸುಮಾರು 30% ತಿಂಗಳಿಂದ ತಿಂಗಳಿಗೆ ಇನ್ಕ್ರೀಸ್ ಆಗಿದೆ. ಯಾಕಂದ್ರೆ ನಮ್ಮ ಜನ ಚೇಂಜ್ ಆಗ್ತಾ ಇದ್ದಾರೆ. ಅವ್ರಿಗೆ ನಮ್ಮ ದೇಶದ ಎಕಾನಮಿ ಮೇಲೆ ತುಂಬಾ ನಂಬಿಕೆ ಇದೆ. ಮತ್ತೆ ಅವರು ಸೇವಿಂಗ್ ಮೈಂಡ್ ಸೆಟ್ ಇಂದ ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ಕಡೆ ಬರ್ತಾ ಇದ್ದಾರೆ ಅಂತ ಈ ಡೇಟಾ ತೋರಿಸ್ತಾ ಇದೆ. ಮುಂಚೆ ನಮ್ಮ ಸ್ಟಾಕ್ ಮಾರ್ಕೆಟ್ ಕಂಪ್ಲೀಟ್ಲಿ ಫಾರಿನ್ ಇನ್ವೆಸ್ಟರ್ಸ್ ಮೇಲೆ ಡಿಪೆಂಡ್ ಆಗಿತ್ತು. ಇವಾಗ ಅದನ್ನ DIS ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ. DIS ಅಂದ್ರೆ ಈ ಮ್ಯೂಚುವಲ್ ಫಂಡ್ಗಳು. ಈ ಮ್ಯೂಚುವಲ್ ಫಂಡ್ಗಳಿಗೆ ದುಡ್ಡು ಕೊಡೋದು ಯಾರು? ನಮ್ಮಂತ ನಿಮ್ಮಂತ ಸಾಮಾನ್ಯ ಜನಗಳು. ಅಂದ್ರೆ ಮುಂಚೆ ಫಾರಿನ್ ಅವರು ನಮ್ಮ ಸ್ಟಾಕ್ ಮಾರ್ಕೆಟ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಇವಾಗ ನಮ್ಮಂತ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ಗಳು ನಮ್ಮ ಸ್ಟಾಕ್ ಮಾರ್ಕೆಟ್ನ ಕಂಟ್ರೋಲ್ ಮಾಡೋ ಪವರ್ ತಗೊಂಡಿದ್ದೀವಿ. ಜೂನ್ ಅಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಮತ್ತೆ ನಮ್ಮಂತ ಇನ್ವೆಸ್ಟರ್ಸ್ ಸೇರ್ಕೊಂಡು ನಮ್ಮ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋ ದುಡ್ಡು ಎಷ್ಟು ಗೊತ್ತಾ? 1,03,000 ಕೋಟಿ. ಅಂದ್ರೆ ನಮ್ಮ ಕರ್ನಾಟಕದ ಅರ್ಧದಷ್ಟು ಬಜೆಟ್ ನ ನಾವು ಒಂದು ತಿಂಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೇವೆ. ಸ್ಟಾಕ್ ಮಾರ್ಕೆಟ್ ಮೇಲೆ ಕೆಳಗೆ ಹೋಗೋದು ಕಾಮನ್. ಇದರಿಂದ ಪ್ಯಾನಿಕ್ ಆಗಿ ಚೂರುಕು ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಸ್ಟಾಪ್ ಮಾಡಬೇಡಿ. ಯಾಕಂದ್ರೆ ಮುಂದೆ ಒಂದ್ ದಿವಸ ನೀವು ಕೂಡ ಸಫರ್ ಮಾಡಬೇಕಾಗುತ್ತೆ ಮಾರ್ಕೆಟ್ ಮೇಲೋದಾಗ.